ಗಣರಾಜ್ಯೋತ್ಸವದ ವೇಳೆ ಭದ್ರತಾ ಲೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರೆಸ್ ಪಾಸ್ ಎಂಟ್ರಿ ಕೊಟ್ಟಿದ್ದಂಥ ಪರಶುರಾಮನ ಹಿನ್ನೆಲೆಯೇ ವಿಚಿತ್ರವಾಗಿದೆ. ಹಲವು ಬಾರಿ ಹೈಡ್ರಾಮಾ ಮಾಡಿದ್ದ ಪರಶುರಾಮ ಮಾಡಿರುವ ಅವಾಂತರ ಒಂದು ಎರಡು ಅಲ್ಲ, ಅನೇಕ ಅವಾಂತರಗಳಿದೆ. ಅತಿಕ್ರಮ ಪ್ರವೇಶ ಅಂತ ಕರೀತಾರೆ, ಟ್ರೆಸ್ ಪಾಸ್. ಈ ಹಿಂದೆಯೂ ಕೂಡ ಹಲವು ಬಾರಿ ಹೈಡ್ರಾಮಾ ಮಾಡಿದ್ದ ಪರಶುರಾಮ ಕೆಲಸ ಸಿಗದೆ ಬೇಸತ್ತು ನಾನಾ ಕಸರತ್ತುಗಳನ್ನು ಕೂಡ ಮಾಡಿದ್ದಂತೆ. ಆತನ ಹಿನ್ನೆಲೆ ವಿಚಿತ್ರವಾಗಿದೆ. ನಿನ್ನೆ ಮಾಣೆಕ್ ಷಾ ಪರೇಡ್ ಮೈದಾನದಲ್ಲಿ ಆತ ಕಾಣಿಸಿಕೊಂಡ ರೀತಿ ನೋಡ್ತಾ ಇದ್ದರೆ ಆತ ನುಸುಳುಕೋರರಲ್ಲಿ ಬಹಳ ಎಕ್ಸ್ಪರ್ಟ್ ಆಗಿದ್ದಾನೆ ಅಂತ ಕಾಣಿಸುತ್ತೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಇದು ನಿನ್ನೆಯ ವಿಜುವಲ್ಸು. 1993ರಲ್ಲಿ KPSC ಪರೀಕ್ಷೆ ಬರೆದಿದ್ದಂತೆ ಈ ಆಸಾಮಿ, 93ರಲ್ಲಿ. ಆದರೆ ಪರೀಕ್ಷೆಯ ಫಲಿತಾಂಶ ಹೋಲ್ಡ್ ಮಾಡಿತ್ತು ಸರ್ಕಾರ. ತುಂಬ ಬೇಸರ ಆಗಿತ್ತಂತೆ ಪರಶುರಾಮ್ಗೆ. ಅಂದಿನಿಂದ ಅನೇಕ ಬಾರಿ ಸರ್ಕಾರಿ ಕಚೇರಿ ಅಲ್ದು ಸುಸ್ತಾಗಿದ್ದಂತೆ. ಇದೇ ವಿಷಯಕ್ಕೆ 16/2/2017 ಆತ್ಮಹತ್ಯೆಗೆ ಯತ್ನ ಮಾಡಿದ್ದಂತೆ. ಜ್ಞಾನಜ್ಯೋತಿ ಆಡಿಟೋರಿಯಂನಲ್ಲಿ ಸರ್ಕಾರಿ ಕಾರ್ಯಕ್ರಮಕ್ಕೆ ನುಗ್ಗಿ ಆತ್ಮಹತ್ಯೆಗೆ ಯತ್ನ. ಅವತ್ತು CM ಸಿದ್ದರಾಮಯ್ಯ ಮುಂದೆ ಸೀಮೆ ಎಣ್ಣೆ ಸುರಿದುಕೊಂಡು ಸೂಸೈಡ್ಗೆ ಯತ್ನ ಮಾಡಿದ್ರಂತೆ. ಅವತ್ತು ಕೂಡ ಪೊಲೀಸರು ವಶಕ್ಕೆ ಪಡೆದು ಆತ್ಮಹತ್ಯೆ ಯತ್ನ ಪ್ರಕರಣವನ್ನು ದಾಖಲೆ ಮಾಡಿಕೊಂಡಿದ್ದರು ಹಲಸೂರು ಪೊಲೀಸರು. ಅವತ್ತು CM ಸಿದ್ದರಾಮಯ್ಯ ಪತ್ರ ಕೊಟ್ಟು ಪರಿಶೀಲನೆ ನಡೆಸುವಂತೆ KPSCಗೆ ಸೂಚನೆಯನ್ನು ಕೊಟ್ಟಿದ್ದರು. ಆದರೆ ಪರಶುರಾಮ್ ಸಮಸ್ಯೆ ಮಾತ್ರ ಪರಿಹಾರವಾಗಿರಲಿಲ್ಲ. ಬಳಿಕ ಕಂಠೀರವ ಕ್ರೀಡಾಂಗಣದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಟಾಕಿ ಸಿಡಿಸಿ ಅವಾಂತರ ಮಾಡಿಕೊಂಡಿದ್ದ. ಹೀಗಾಗಿ ಗಣರಾಜ್ಯೋತ್ಸವದ ದಿನ ಮುಖ್ಯಮಂತ್ರಿಯನ್ನು ಭೇಟಿಯಾಗಲು ನಿರ್ಧಾರ ಮಾಡಿದ್ದ. ಒಂದು ಪಾಕ್ಷಿಕ ಪತ್ರಿಕೆಯ ಸಂಪಾದಕನ ಹೆಸರಿನಲ್ಲಿ ಕಾರ್ಯಕ್ರಮದ ಪಾಸ್ ಪಡೆದುಕೊಂಡಿದ್ದ ಅಂತ ಹೇಳಿ, ಅಂದರೆ ಪ್ರೆಸ್ ರೂಪದಲ್ಲಿ ಪಡೆದುಕೊಂಡಿದ್ದ. ನಿನ್ನೆ ಮೈಸೂರಿನಿಂದ ಬೆಂಗಳೂರಿಗೆ ರೈಲಿನ ಮೂಲಕ ಬಂದಿದ್ದ. ಮೊದಲು CM ಸಿದ್ದರಾಮಯ್ಯ ಗಮನ ಸೆಳೆಯಲು KPSCಯ ಕೆಲ ಪತ್ರಗಳನ್ನು ಪ್ರದರ್ಶನ ಮಾಡಿದ್ದ. CM ಸಿದ್ದರಾಮಯ್ಯ ಗಮನಿಸುತ್ತಿದ್ದಾಗ ಗ್ರೌಂಡ್ಗೆ ನುಗ್ಗಲು ಯತ್ನಿಸಿದ್ದ. ತಕ್ಷಣ ಪರಶುರಾಮನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನನಗೆ ನ್ಯಾಯ ಬೇಕು, ಇಲ್ಲ ಪರಿಹಾರ ಕೊಡಿಸಿ ಅಂತ ಹೇಳಿ ವ್ಯಕ್ತಿ ಅಳಲು ತೋಡ್ಕೊಂಡಿದ್ದಾರೆ. ಸದ್ಯ ಪರಶುರಾಮ್ ಮೇಲೆ ಪ್ರಕರಣ ದಾಖಲಿಸಿಕೊಳ್ಳಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ.